ಕರೆಕ್ಟ್. ರಷ್ಯಾ ಚೈನಾದಂತ ಬಿಗ್ ಪ್ಲೇಯರ್ಸ್ ಬೇಕಾಗಬಹುದು ಅಂತ ಗಿರೀಶ್ ಸರ್ ಹೇಳ್ತಾ ಇರ್ಬೇಕಾದ್ರೆ, ಈಗ ಪಾರ್ಥಸಾರಥಿ ಸರ್ ನಮ್ಮ ಇಂಡಿಯನ್ ಫೇವ್ರೆಟ್ ಟಾಪಿಕ್ಗೆ ಮತ್ತೆ ವಾಪಸ್ ಬರ್ತೀನಿ, ಪಾಕಿಸ್ತಾನದ ಮೀಡಿಯೇಷನ್. ಈ ಪಾಕಿಸ್ತಾನದ ಮೀಡಿಯೇಷನ್ನ ಒಂದು ಪಕ್ಷ ನಾವು ಒಪ್ಕೊಳ್ಳೋದು, ಮೀಡಿಯೇಷನ್ನು ಸರ್ ಹೇಳ್ದಂಗೆ ಪೋಸ್ಟ್ಮ್ಯಾನ್ ಕೆಲಸನೂ, ಬಟ್ ಇದಕ್ಕೆ ಒಂದು ಪಕ್ಷ ಅಮೆರಿಕ ಇರಾನ್ ಒಪ್ಪಿದ್ರು ಕೂಡ ಇಸ್ರೇಲ್ ಅನ್ನೋ ಫ್ಯಾಕ್ಟರ್ ಕೂಡ ಇದೆ ಸರ್, ವಿಚ್ ಇಸ್ ನಾಟ್ ಈವನ್ ಲಿಸ್ನಿಂಗ್ ಟು ಅಮೆರಿಕಾ ನಾವು ಒಂದು ಹಂತಕ್ಕೆ. ಈ ಪಾಕಿಸ್ತಾನದಂಥ ದೇಶ ಬಂದ್ಬಿಟ್ಟು ನಾವು ಹೋಸ್ಟಿಂಗಿಗೆ ಒಂದು ಪ್ಲೇಸ್ ಕೊಡ್ತೀವಿ, ಬನ್ನಿ ಕುತ್ಕೊಳ್ಳಿ ಮಾತನಾಡಿ ಅಂದರೆ ಇಸ್ರೇಲ್ ಒಪ್ಪುತ್ತಾ? ಬೇಸಿಕಲಿ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದಿಸ್ ಸೋ ಕಾಲ್ಡ್ ಮೀಡಿಯೇಷನ್ ಅಂತಾರಲ್ಲ, ಅದು ಇವ್ರು ಹೇಳ್ದಾಗ ಮೀಡಿಯೇಷನ್ ಅಲ್ಲ. ವಾಟ್ ದೇ ಆರ್ ಡೂಯಿಂಗ್ ಈಸ್ ಬೇಸಿಕಲಿ ಎ ಮೆಸೆಂಜರ್ ಜಾಬ್. ಹೋಸ್ಟಿಂಗ್ ಅವರು ಅಲ್ಲಿಂದ 15 ಪಾಯಿಂಟ್ ಕೊಟ್ಟರು, ಇಲ್ಲಿಂದ ಇದನ್ನು ಅವ್ರಿಗೆ ಇರಾನಿಗೆ ತಲುಪಿಸಿದ್ರು. ಇರಾನ್ ಅವರು 5 ಪಾಯಿಂಟ್ ಇದು ಕೊಟ್ಟರು, ಅದನ್ನ ಇಲ್ಲಿ ತಲುಪಿಸಿದ್ರು. ಅಕಸ್ಮಾತ್ ಆ ರೆಪ್ರೆಸೆಂಟೇಟಿವ್ಸು ಇಲ್ಲಿ ಬಂದು ಮಾತಾಡ್ತಾರೆ ಅಂದರೆ ಅವ್ರಿಗೆ ಇವ್ರು ಹೇಳಿದಾಗೆ ಹೋಟೆಲ್ ಅರೇಂಜ್ಮೆಂಟು ಫೆಸಿಲಿಟೀಸು ಮಾಡೋದು ಅಷ್ಟೇ. ದೇರ್ ಇಸ್ ನೋ ಮೀಡಿಯೇಷನ್ ಇನ್ ದ ಸೆನ್ಸ್ ದೇರ್ ಇಸ್ ನೋ ಇನ್ವಾಲ್ವ್ಮೆಂಟ್ ಆಫ್ ದೆಮ್. ಆ್ಯಂಡ್ ವೈ ಇಟ್ ಈಸ್ ಹ್ಯಾಪನಿಂಗ್, ವೈ ಇಂಡಿಯಾ ಯಾತಕ್ಕಿಲ್ಲ? ಇಂಡಿಯಾ ಇಷ್ಟೊಂದು ಘನತೆ ಇದೆ, ಇಷ್ಟೊಂದು ದೊಡ್ಡ ರಾಷ್ಟ್ರ, ಎಲ್ಲರೂ ಇಸ್ರೇಲ್ ಜೊತೆ ಫ್ರೆಂಡ್ ಇದೆ, ಇರಾನ್ ಜೊತೆ ಫ್ರೆಂಡ್ ಇದೆ, ಯಾಕೆ ಮಾಡ್ತಾ ಇಲ್ಲ ಅಂದರೆ, ನಿಮ್ಗೆ ಅರ್ಥ ಮಾಡ್ಕೊಳ್ಳೋದು ಏನು ಅಂದರೆ, ಟ್ರಂಪು ಒಂಥರ ಟೋಟಲಿ ಈಗೋಯಿಸ್ಟಿಕ್ ಕ್ಯಾರೆಕ್ಟರ್ ಹೂ ಚೇಂಜಸ್ ಫ್ರಮ್ ಒನ್ ಟು ದ ಅದರ್. ಆಪರೇಷನ್ ಸಿಂಧೂರ್ ಆದ ತಕ್ಷಣ ಅವನನ್ನು ಪ್ರೈಸ್ ಮಾಡಿದ್ಯಾರು? ಪ್ರೈಮ್ ಮಿನಿಸ್ಟರ್ ಶಹಬಾಜ್ ಶರೀಫ್ ಫ್ರಮ್ ದೇರ್. ಅಲ್ಲಿಗೆ ಹೋಗಿ ಎಲ್ಲ ರಿಕ್ವೆಸ್ಟ್ ಮಾಡಿದ್ಯಾರು? ಆಸಿಫ್ ಮುನೀರ್, ಫೀಲ್ಡ್ ಮಾರ್ಷಲ್ ಆಸಿಫ್ ಮುನೀರ್ ವೆಂಟ್ ದೇರ್. ಆ್ಯಂಡ್ ದೆನ್ ಅಲ್ಲಿ ಅವರಿಂದ ಇದು ಕ್ರಿಪ್ಟೋ ಕರೆನ್ಸಿಗೆ ನಾವು ಫೆಸಿಲಿಟಿ ಕೊಡ್ತೀವಿ ಅಂತ ಹೇಳಿದ್ಯಾರು? ಅವರು. ಪ್ಲಸ್ ರೇರ್ ಅರ್ತ್ ಮೆಟೀರಿಯಲ್ಗೆ ನಾವು ಮೈನಿಂಗ್ ಮಾಡೋದಕ್ಕೆ ಫೆಸಿಲಿಟಿ ಕೊಡ್ತೀವಿ ಅಂದಿದ್ದು ಅವರು. ಇಲ್ಲಿಂದ ಅಲ್ಲಿ ಹೋಗಿ ಡಿನ್ನರ್ಗೆ ಹೋಗಿ ಎಲ್ಲ ಮಾಡಿದ್ದು. ಅಂದರೆ ಏನು ಅಂದರೆ, ಅವ್ರು ಯಾವ ಥರ ಇದ್ದಾರೆ, ಅವ್ರ ಪಪ್ಪೆಟ್ ಥರ ಅವ್ರು ಹೇಳಿದಾಗ ಕೇಳ್ತಾರೆ, ಜಿ ಹುಜೂರ್ ಕೇಳ್ತಾರೆ. ಅದು ಅವ್ರನ್ನ ಏನಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದಾರೆ? ಬೇಸಿಕಲಿ ಇವಾಗ ಇವರು ಕೊಟ್ಟಿರೋ 15 ಪಾಯಿಂಟು, ಇರಾನ್ ಕೊಟ್ಟಿರೋ 5 ಪಾಯಿಂಟು, ಎರಡು ವಾಟ್ ಡು ಯು ಕಾಲ್ ಮ್ಯಾಕ್ಸಿಮಲಿಸ್ಟ್ ಪೊಸಿಷನ್ಸ್ ಅಂತ. ಈ 15 ಪಾಯಿಂಟ್ ಯಾವುದನ್ನು ಅವ್ರು ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಅವಾಗ ಡಿಸ್ಕಷನ್ ಆಗ್ತಾ ಇದ್ದಾಗಲೇ ಇವರು ಯುದ್ಧ ಶುರು ಮಾಡಿದ್ರು. ಸೊ ಹೌ ಕ್ಯಾನ್ ದೇ ಟ್ರಸ್ಟ್? ಡಿಸ್ಕಷನ್ ಮಾಡೋದ್ರಿಂದ ಏನು ಪ್ರಯೋಜನ? ಡಿಸ್ಕಷನ್ ಶುರು ಮಾಡ್ತೀವಿ ಅಂದರೆ ಇವರು ಸ್ವಲ್ಪ ರೀಗ್ರೂಪ್ ಆಗಿಬಿಟ್ಟು ಪುನಃ ಅಲ್ಲಿ ಅಟ್ಯಾಕ್ ಮಾಡ್ಬೋದು. ದಟ್ ಈಸ್ ವೆರಿ ಒನ್ ಥಿಂಗು. ಎರಡನೇದು, ಆಲ್ರೆಡಿ ದೇ ಹ್ಯಾಡ್ ಡಿಸ್ಕಸ್ಡ್ ಅಬೌಟ್ ದಿಸ್ ನ್ಯೂಕ್ಲಿಯರ್, ನಾವು ಅದನ್ನು ಪ್ರೊಡ್ಯೂಸ್ ಮಾಡಲ್ಲ, ನಮ್ಮ ಹತ್ರ ಇರೋ ಕಾನ್ಸಂಟ್ರೇಟೆಡ್ ಯುರೇನಿಯಮ್ ಏನಿದೆ ಅದನ್ನು ಸೇಫ್ ಕಂಟ್ರಿ ಲೈಕ್ ರಷ್ಯಾ ಅಲ್ಲಿ ತೊಗೊಂಡೋಗಿ ಸೇಫಾಗಿ ಇಡ್ತೀವಿ ಅಂತೆಲ್ಲ ಡಿಸ್ಕಸ್ ಮಾಡಿದ್ರು. ಈಗೇನಿದೆ ಡಿಸ್ಕಸ್ ಮಾಡೋದು? ಇವಾಗ ಏನಾಗ್ತಾ ಇದೆ ಅಂದರೆ, ಬೇಸಿಕಲಿ ಬೋತ್ ಸೈಡ್ಸ್ ಆರ್ ಅಸೆಸ್ಸಿಂಗ್ ಆ್ಯಂಡ್ ರೀಅಸೆಸ್ಸಿಂಗ್. ಟ್ರಂಪ್ಗೆ ಇಂಪಾರ್ಟೆಂಟಾಗಿ ಬೇಕಾಗಿರೋದು ಏನು? ಹೇಗಾದರೂ ಮಾಡಿ ನಾವು ಸ್ಟ್ರೇಟ್ ಆಫ್ ಹಾರ್ಮುಜ್ ಓಪನ್ ಮಾಡಿ ಇಟ್ಕೊಳ್ಳೋಕ್ಕಾಗುತ್ತಾ? ಯಾಕೆ ನ್ಯಾಟೋ ಫ್ರೆಂಡ್ಸ್ ಎಲ್ಲ ಬರಲ್ಲ ಅಂತ ಹೇಳಿಬಿಟ್ರು. ಅವರೆಲ್ಲ ಹೇಳಿದ್ದೇನು, ಪೀಸ್ ಎಸ್ಟಾಬ್ಲಿಷ್ ಆಗಿಬಿಟ್ಟು ಎಲ್ಲ ಸರಿ ಆದಮೇಲೆ ಆಮೇಲೆ ಹೇಗೆ ಮೇಂಟೈನ್ ಮಾಡೋದು ಅಂತ ನೋಡ್ತಾ ಇದ್ವಿ. ಗೊತ್ತಾಯ್ತಾ? ಸೊ ಇವಾಗ ಏನು ನೋಡ್ತಾ ಇದ್ದಾರೆ ಅವರು ಅಂದರೆ, ಹೇಗೆ ಅದು ಲಾಸ್ ಆಗಿಬಿಟ್ರೆ, ಇಫ್ ಇರಾನ್ ಸ್ಟಾರ್ಟ್ಸ್ ಟೆಲ್ಲಿಂಗ್, ಆಲ್ರೆಡಿ ದೇ ಆರ್ ಇಂಪೋಸಿಂಗ್ $2 million ಫೀ ಫಾರ್ ಎವ್ರಿ ವೆಸಲ್ ಟು ಕಮ್, ಬಿಕಾಸ್ ಎಲ್ಲ 200 million 100 to 150 million ಆಗುತ್ತೆ ಒಂದು ವೆಸಲ್ಗೆ. ಅದನ್ನು ಮಾಡ್ತಾ ಇದ್ದಾರೆ. ಅದು ಅಲೋ ಮಾಡಿಬಿಟ್ರೆ ದೆನ್ ಇಟ್ ಇಸ್ ಎ ಕೈಂಡ್ ಆಫ್ ಎ ಡಿಫೀಟ್ ಫಾರ್ ದ ಹೋಲ್ ಕಂಟ್ರಿ. ಸೊ ಎವ್ರಿಬಡಿ ಈಸ್ ಟ್ರೈಂಗ್ ಟು ಅಸೆಸ್. ಆ್ಯಂಡ್ ಇನ್ನೊಂದು ಏನು ಅಂದರೆ, ಈ ಗ್ರೌಂಡ್ ಟ್ರೂಪ್ ತರ್ತಾ ಇರೋದು ಏನು, ಪ್ರೆಷರ್ ಟ್ಯಾಕ್ಟಿಕ್ಕು. ಅಲ್ಲಿ ಹೋಗ್ಬಿಟ್ಟು ಕಾರ್ಗ್ ಐಲ್ಯಾಂಡಲ್ಲೂ ನೀವು ಹೋಗ್ಬಿಟ್ಟು 5,000 ಮರೀನ್ಸು ಹೇಗೆ ಹೋಗ್ತಾರೆ? ಅಲ್ಲಿ ಹೋದರೆ ಹೌ ವಿಲ್ ದೇ ಸರ್ವೈವ್? ವಾಟ್ ಆರ್ ದೇ ಗೋಯಿಂಗ್ ಟು ಅಚೀವ್? ಅಲ್ಲಿ ಶೋರ್ ಲೈನ್, ಅಷ್ಟು ಉದ್ದ ಶೋರ್ ಲೈನ್ ಇದ್ದರೆ, ಆ ಶೋರ್ ಲೈನ್ ನೀವು ಕಂಟ್ರೋಲ್ ಮಾಡದೇ ಇದ್ದರೆ ನೀವು ಯಾವ ವಾಯೇಜನ್ನು ಕಂಟ್ರೋಲ್ ಮಾಡೋಕ್ಕಾಗುತ್ತೆ? ಸೊ ಇವಾಗ ಅಲ್ಲಿ ಆಲ್ರೆಡಿ ಮಿಡ್ಲ್ ಈಸ್ಟಲ್ಲಿ 50,000 ಜನ ಸೋಲ್ಜರ್ಸ್ ಇದ್ದಾರೆ. ಐ ಥಿಂಕ್ ಇಟ್ಸ್ ಎ ಡೈವರ್ಷನರಿ ಟ್ಯಾಕ್ಟಿಕ್ ಟು ಸೇ ನಾವು ಗ್ರೌಂಡ್ ಡೆಫೆನ್ಸಿವ್ ಮಾಡಿಬಿಟ್ಟು ಎಲ್ಲ ಮಾಡಿಬಿಡ್ತೀವಿ, ನೀವು ಹೆದರ್ಕೊಂಡು ಬಿಟ್ಬಿಡಿ ಅಂತ. ಈ ಥರ ಹೆದರಿಕೆ ಮಾಡೋದು. ಒನ್ ಥಿಂಗ್ ಎಲ್ಲರೂ ಅರ್ಥ ಮಾಡ್ಕೋಬೇಕು ಅಂದರೆ, ಇರಾನ್ ಇಸ್ ಎ ಡಿಫ್ರೆಂಟ್ ಕಂಟ್ರಿ. ಗುಡ್ ಬ್ಯಾಡ್ ಅಂತಲ್ಲ, ಅದು ಇಂಡಿಯಾದ ಅರ್ಧದಷ್ಟು ದೊಡ್ಡದಾಗಿದೆ. ಓಕೆ, ಸುಮಾರು 93 ಮಿಲಿಯನ್ ಜನ ಇದ್ದಾರಲ್ಲಿ. ಅವರು ಮುಸ್ಲಿಂ ಬೈ ರಿಲಿಜನ್ ಇರ್ಬೋದು, ಬಟ್ ದೇ ಆರ್ ಪರ್ಷಿಯನ್ಸ್. ಅಂದರೆ ಏನು ಸಿವಿಲೈಸೇಷನ್ ಇದೆಯಾ, ವ್ಯಾಲ್ಯೂಸಿಂದ ಹಿಡಿದು ಎಲ್ಲ ಇದೆ. ಅವರನ್ನು ನೀವು ಹೋಗ್ಬಿಟ್ಟು ನಾವು ಬೂಟ್ಸ್ ಆನ್ ದ ಗ್ರೌಂಡ್ ಮಾಡಿಬಿಟ್ಟು ಅವ್ರನ್ನ ನೀವು ಸರೆಂಡರ್ ಮಾಡಪ್ಪ ಅಂದರೆ ಅದು ಸಾಧ್ಯವಾಗದ ಕೆಲಸ. ಈಗ ಏನಾಗ್ತಾ ಇದೆ ಅಂದರೆ, ಅವರು ಅಲ್ಲಿ ಏನು ತೋರಿಸ್ತಾ ಇದ್ದಾರೆ, ಪಾಕಿಸ್ತಾನದಲ್ಲಿ ಈ ಥರ ಮೆಸೇಜ್ ಟ್ರಾನ್ಸ್ಫರ್ ಆಗ್ತಾ ಇದೆ ಅಂತೆಲ್ಲ, ಅದರ ಹಿಂದೆ ಬೇಕಾದಷ್ಟು ದೇಶಗಳು ಇನ್ವಾಲ್ವ್ ಆಗಿ ಮಾತಾಡ್ತಾ ಇರುತ್ತವೆ. ಯಾವ ರೀತಿ, ಹೇಗೆ ಫಸ್ಟ್ ಆಫ್ ಆಲ್ ಇರಾನ್ಗೆ
ಏನು ಮಾಡದೇ ಇರೋ ಥರ ಸೆಕ್ಯೂರಿಟಿ ಕೊಡಿಸ್ಬೇಕು, ಅದು ಗ್ಯಾರಂಟಿ ಆಗಬೇಕು. ಇಲ್ಲದೇ ಇದ್ದರೆ ಏನು ಮಾಡೋಕ್ಕಾಗತ್ತೆ ನೀವು? ಅದನ್ನು ಮಾಡಬೇಕು. ಅದಾದಮೇಲೆ ಅವ್ರಿಗೆ ಏನೇನಾಗುತ್ತೆ, ಇವರಿಗೆಲ್ಲ ತುಂಬ ಇಂಪಾರ್ಟೆಂಟ್ ಆಗಿರೋದು ಇರಾನ್ ಅಲ್ಲ. ಓಕೆ, ಅವ್ರಿಗೆ ತುಂಬ ಇಂಪಾರ್ಟೆಂಟ್ ಆಗಿರೋದು ಈ ಅರಬ್ ಕಂಟ್ರೀಸ್ ಮೇಲೆ ಇವಾಗ ಅಟ್ಯಾಕ್ ಆಗ್ತಾ ಇದೆಯಲ್ಲ, ಅರಬ್ ಕಂಟ್ರೀಸ್ಗೆ ಅಮೇರಿಕಾ ಬಗ್ಗೆ ಇದ್ದ ಟ್ರಸ್ಟು ಕಾನ್ಫಿಡೆನ್ಸ್ ಎಲ್ಲ ಹೊಟ್ಟೋಗಿದೆ. ಅವರೆಲ್ಲ ಬೇಸ್ ಇಟ್ಕೊಂಡು ಬಿಲಿಯನ್ಸ್ ಆಫ್ ಡಾಲರಲ್ಲಿ ಇನ್ವೆಸ್ಟ್ ಮಾಡ್ಕೊಂಡು ಅದು ಇಟ್ಕೊಂಡಿದ್ದು ಏತಕ್ಕೆ? ಏನಕ್ಕೆ ಅಂದರೆ ಅಮೇರಿಕಾದ ಫೋರ್ಸ್ ಇದೆ, ಎಲ್ಲ ಇದೆ, ಅವ್ರು ನಮ್ಮನ್ನು ಸೇವ್ ಮಾಡ್ತಾರೆ ಅಂತ. ಈಗ ಎಲ್ಲಿ ಸೇವ್ ಮಾಡ್ತಾ ಇದ್ದಾರೆ? ಓಕೆ, ಈಗ ಇರಾನ್ ಹೇಳ್ತಾ ಇರೋದೇನು, ಆಲ್ ಮಿಲಿಟರಿ ಬೇಸಸ್ ಆಫ್ ಅಮೇರಿಕಾ ಶುಡ್ ಗೋ ಔಟ್ ಅಲ್ಲಿಂದ ಅಂತ. ಸೊ ದೇ ಹ್ಯಾವ್ ಟು ಫೈಂಡ್ ಸಮ್ ವೇ ಆಫ್ ಕಾಮಿಂಗ್ ದ ಸಿಚುಯೇಷನ್. ಇವಾಗ ನೋಡಿ, ಇಲ್ಲಿ ಅಟ್ಯಾಕ್ ಆಗಿರೋದು ಎಷ್ಟು, ದುಬೈ, ಫುಜಿರಾ ಆ್ಯಂಡ್ ಅಬುದಾಬಿ, ಅದು ಅವರು ರಿಕವರ್ ಆಗೋಕ್ಕೆ ಎಷ್ಟು ಬೇಕು, ಎಷ್ಟು ದಿವಸ ಬೇಕು? ಓಕೆ, ಸೊ ಇದನ್ನು ಹೇಗೆ ಮಾಡೋಕ್ಕಾಗತ್ತೆ ಅಂದ್ಬಿಟ್ಟು ಒಂದು ಯಾವುದಾದ್ರೂ ರೀತಿಯಲ್ಲಿ ಒಂದು ಲೆವೆಲ್ಗೆ ಸ್ವಲ್ಪ ನಿಲ್ಸೋಕ್ಕಾಗುತ್ತೆ. ಅಟ್ಲೀಸ್ಟ್ ಸ್ವಲ್ಪ ಲಾಂಗ್ ಸೀಸ್ ಫೈರ್ ಮಾಡಿಕೊಂಡು ಆಮೇಲೆ ನೋಡೋಣ, ಅದಕ್ಕೆ ಪಾಸಿಬಿಲಿಟೀಸ್ ಏನಿದೆ ಅನ್ನೋದ್ರ ಬಗ್ಗೆನೂ ಮಾತಾಡೋಣ ಸರ್. ಇನ್ ಕೇಸ್ ಏನಾದರೂ ನಿಜವಾಗ್ಲೂ ಮಾತುಕತೆ ಅಂತಂದ್ರೆ ಪ್ರಾಕ್ಟಿಕಲ್ ಆಗಿ ಏನು ಬರ್ಬೇಕು ಟೇಬಲ್ ಮೇಲೆ ಅನ್ನೋದು ಮಾತನಾಡೋಣ. ಅದಕ್ಕೆ ಮುಂಚೆ ಸುದರ್ಶನ್ ಸರ್, ಇವಾಗ ಭಾರತದ್ದೇ ನಾವು ಮಾತನಾಡ್ತಾ ಇದ್ವಿ ಅಂದ್ರೆ ಭಾರತಕ್ಕೆ ಅವಕಾಶ ಇರಲಿಲ್ವಾ ಮೀಡಿಯೇಷನ್ಗೆ? ಅದರಲ್ಲೂ ಈ ಯುದ್ಧದ ಸಂದರ್ಭದಲ್ಲಿ ಪಾಕಿಸ್ತಾನದ ಹೆಸರು ಯಾವಾಗ್ಲಾರು ಬಂದುಬಿಟ್ರೆ ಇನ್ನು ಪಾಸಿಟಿವ್ ಟರ್ಮ್, ನಮ್ಮ ದೇಶದ ವಿರೋಧ ಪಕ್ಷಗಳು ಕಾತ್ಕೊಂಡು ಕುತ್ಕೊಂಡ್ಬಿಟ್ಟಿರ್ತಾರೆ. ಭಾರತ ಸರ್ಕಾರ ಫೇಲ್ಯೂರ್ ಆಯಿತು, ಮೀಡಿಯೇಷನ್ ಮಾಡ್ಲಿಕ್ಕೆ ಅವಕಾಶ ಇತ್ತು, ಮಾಡಲಿಲ್ಲ, ಪಾಕಿಸ್ತಾನದಂಥ ದೇಶಕ್ಕೆ ಬಿಟ್ಕೊಟ್ಬಿಟ್ರು ಅವಕಾಶನ, ವಿಶ್ವಗುರು ಅಂತಾರೆ, ಎಲ್ಲಿ ಬಂತು ವಿಶ್ವಗುರು, ಭಾರತ ಏನೂ ಮಾಡಲೇ ಇಲ್ಲ ಯುದ್ಧದಲ್ಲಿ, ಈ ರೀತಿಯ ಸ್ಟೇಟ್ಮೆಂಟ್ಗಳು ಬರುತ್ತೆ. ನಾವು ಪೊಲಿಟಿಷಿಯನ್ಸ್ ಏನೇ ಹೇಳಿ ಸರ್, ಬಟ್ ದೇಶದ ಜನರು ಅರ್ಥ ಮಾಡ್ಕೊಳ್ಬೇಕಾಗಿರೋದೇನು, ಭಾರತಕ್ಕೆ ನಿಜವಾಗ್ಲೂ ಕೂಡ ಇರೋ ಅವಕಾಶ ಏನು ಮಾಡ್ತಿದೆ ಭಾರತ ಅಂತ? हिंदुस्तान के लोगों को हिंदुस्तान के लोगों से खतरा है. ಪಾಕಿಸ್ತಾನ್ ದೂಸರಾ ನಂಬರ್ ಪೇ ಆತ ಹೈ. ದುರಂದರ್ ನೋಡಿದಿರಲ್ಲ, ಹೌದು ಸರ್, ಇದು ಸನ್ಯಾಲ್ ಅವ್ರದ್ದು ಡೈಲಾಗು. ಸೊ ಈ 0.5 ಏನಿದೆ ಆಂತರಿಕ ಶತ್ರುಗಳು, ಅವರು ಯಾವುದಾದ್ರೂ ಒಂದು ಇಂಥದ್ದೊಂದು ಸಿಕ್ಬಿಟ್ರೆ ಕಾಯ್ತಾ ಇರ್ತಾರೆ. ಸೊ ವಿ ಡೋಂಟ್ ವಾಂಟ್ ಟು ರಿಯಾಕ್ಟ್ ಓವರ್ಟ್ಲಿ ಟು ದಟ್ whatever statements they are making, but finally ಇದು ನೋಡಿ, ಈ ಬ್ಯಾಕ್ ಚಾನೆಲ್ ಮಾತುಕತೆ ಏನು ಹೇಳ್ತೀವಲ್ಲ, ಫಸ್ಟ್ ಸೆಕ್ರೆಟರಿಯಿಂದ ಶುರುವಾಗುತ್ತೆ, ದೆನ್ ಅಂಡರ್ ಸೆಕ್ರೆಟರಿ, ಇಟ್ ವಿಲ್ ಕೀಪ್ ಎಸ್ಕಲೇಟಿಂಗ್, ಫೈನಲಿ ಇಟ್ ವಿಲ್ ಕಮ್ ಟು ದ ಲೀಡರ್ಸ್, ವರ್ಲ್ಡ್ ಲೀಡರ್ಸ್. ದಟ್ ಈಸ್ ವೆನ್ ಪ್ರಾಬ್ಲಿ ಮೋದಿ ಆ್ಯಂಡ್ ಟ್ರಂಪ್, even Netanyahu may get involved along with the Arab nations. So that is mediation. That will happen much later. But ಈಗ ನಡೀತಾ ಇರೋದು, ನಾನು ಹೇಳಿದ್ನಲ್ಲ, ಪಾಕಿಸ್ತಾನದ ರೋಲ್ ಈಸ್ ವೆರಿ ಲಿಮಿಟೆಡ್. ಆಮೇಲೆ ಇನ್ನೊಂದು ಅವರು ಹೇಳಿದ್ದಕ್ಕೆ ನಾನು ಪೂರಕವಾಗಿ ಹೇಳೋದು ಅಂದರೆ, ಈ ಜಂಟಿ ಯುದ್ಧ ಕಾರ್ಯಾಚರಣೆಗಳು ನಡೀತಾವಲ್ಲ ಬಿಟ್ವೀನ್ ಇಸ್ರೇಲ್ ಆ್ಯಂಡ್ ಅಮೆರಿಕಾ. ನೋಡಿ, ಇಸ್ರೇಲ್ನ ಬಗ್ಗೆ ಇಂಡಿಯನ್ ಏರ್ಫೋರ್ಸ್ ಪೈಲಟ್ಗಳಿಗೆ ವಿ ಆರ್ ದ ಬಿಗ್ಗೆಸ್ಟ್ ಫ್ಯಾನ್ಸ್. ಎನಿಬಡಿ ಇನ್ವಾಲ್ವ್ಡ್ ಇನ್ ಏರ್ ವಾರ್ಫೇರ್, ವಿ ಆರ್ ದ ಬಿಗ್ಗೆಸ್ಟ್ ಫ್ಯಾನ್ಸ್. 6 days ವಾರ್ ಆಗಲಿ, ಯಮ್ ಕಿಪ್ಪರ್ ವಾರ್ ಆಗಲಿ, ಒಸಿರಾಕ್ ರೈಡ್ ಆಗಲಿ, ದ ವೇ ದೇ ಪ್ಲ್ಯಾನ್ ಮೆಟಿಕ್ಯುಲಸ್ಲಿ, ಆ್ಯಂಡ್ ದೇ ಆರ್ ಆಲ್ಸೋ ದಿ ಟೆಸ್ಟ್ ಬೆಂಚ್ ಫಾರ್ ಅಮೆರಿಕಾ. ಅಮೆರಿಕಾದಲ್ಲಿ ಹೊಸ ಯುದ್ಧ ವಿಮಾನ ತಯಾರಾದರೆ, ಹೊಸ ಶಸ್ತ್ರಾಸ್ತ್ರಗಳು ತಯಾರಾದರೆ ಅದನ್ನು ಕಂಪ್ಯೂಟ್ರಲ್ಲಿ ಟೆಸ್ಟ್ ಮಾಡ್ತಾರೆ, ಸಿಮ್ಯುಲೇಟರ್ಗಳು ಟೆಸ್ಟ್ ಮಾಡ್ತಾರೆ, ಲೈವ್ ಟೆಸ್ಟ್ ಮಾಡೋಕ್ಕೆ ಇಸ್ರೇಲಿಗೆ ಕಳಿಸ್ಕೊಡ್ತಾರೆ. ಓಕೆ ಓಕೆ, ಬಿಕಾಸ್ ದೇ ಆರ್ ಆಲ್ವೇಸ್